ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದ್ವಿ, ಒಂದೇ ಫ್ಯಾಮಿಲಿ ತರ ಇದ್ವಿ, ಎಲ್ಲ ಹಾಳಾಗೋಯ್ತು. ಪ್ರೇಮನ್ ಒಳ್ಳೆತನನ ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದ? ನೀವಿಲ್ದೇ ಇರೋ ಟೈಮಲ್ಲಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ಹೆಂಡತಿ ಜೊತೆ ಅಸಹ್ಯ ಆಗ್ತಾ ಇದೆ. ನಂಗೂ ಅಷ್ಟೇ. ಎಷ್ಟು ಸಿಟ್ಟು ಬರ್ತಿದೆ ಅಂತಂದ್ರೆ ಇಬ್ರು ಇಲ್ಲ ಹೂತಾಕ್ಬಿಡೋಣ ಅನಿಸ್ತಿದೆ. ಅಲ್ಲ, ಪ್ರಕಾಶ್ ಅಣ್ಣ ಹೀಗೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ವಾ? ಬರ್ಲಿ ಇರಿ, ಅವರು ಗ್ರಾಚಾರ ಬಿಡಿಸ್ತೀನಿ. ಅಯ್ಯೋ, ಹಾಗೆ ಮಾತ್ರ ಮಾಡಬೇಡಮ್ಮ. ಈ ವಿಷಯ ಏನಾದರೂ ಗೊತ್ತಾದರೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ. ಜೊತೆಗೆ ಪ್ರೇಮ ಮಕ್ಕಳನ್ನ ಕರ್ಕೊಂಡು ಹೊರಟೋಗ್ಬಿಡ್ತಾಳೆ. ಆ ಮಕ್ಳು ಏನು ಮಾಡಿದ್ರು ಪಾಪ, ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲಮ್ಮ. ಈ ವಿಷಯನ ಇಲ್ಲೇ ಬಿಟ್ಬಿಡೋಣ, ನೋಡೋಣ, ಸರಿ ಹೋದ್ರೂ ಹೋಗ್ಬೋದು. ಎಷ್ಟು ಚೆನ್ನಾಗಿತ್ತು ನನ್ನ ಸಂಸಾರ. ನಾನು, ನನ್ನ ಗಂಡ, ನನ್ನ ಮಗು ಏನೇನೋ ಕನ್ಸು ಕಟ್ಟಿದ್ದೆ. ಆದರೆ ಆ ಕನಸೆಲ್ಲ ಒಂದೇ ಕ್ಷಣದಲ್ಲಿ ನುಚ್ಚು ನೂರಾಗೋಯ್ತು. ನನ್ನ ಗಂಡ ನನಗೆ ನಂಬಿಕೆ ದ್ರೋಹ ಬಗೆದ್ರು. ಶಿವಕುಮಾರ್ ಅಣ್ಣ ಅಂತೂ ಇವ್ರನ್ನ ದೇವ್ರಂತಾನೆ ನಂಬಿದ್ರು. ಎಲ್ಲೋ ಇದ್ದಿದ್ದ ಶಿವಕುಮಾರಣ್ಣನ ಕರ್ಕೊಂಡ್ಬಂದು ಕೆಲಸ ಕೊಡಿಸಿ ಒಂದು ಬದುಕು ರೂಪಿಸ್ಕೊಟ್ಟವ್ರೆ ಇವರು. ದೂರ ಯಾಕಿರ್ಬೇಕು ಅಂತ ಮನೆ ಪಕ್ಕನೇ ಒಂದು ಮನೆ ಮಾಡಿಸ್ಕೊಟ್ರು. ಇದು ಆಗೋಗೋ ಕೆಲಸ ಅಲ್ಲ. ಸುಮ್ಮನೆ ಬೆಳಗ್ಗೆಯಿಂದ ಅರ್ಧ ದಿವಸ ವೇಸ್ಟ್ ಆಯಿತು. ಇದೊಂದು ಸಿಟಿಗೆ ತೊಗೊಂಡೋಗಿ ರೆಡಿ ಮಾಡಿಸ್ಬೇಕು. ಅಣ್ಣ, ನಾನು ನೋಡ್ಲಾ? ಬೆಳಗ್ಗೆಯಿಂದ ತಲೆ ಕೆಡಿಸ್ಕೊಂಡಿದ್ದೀನಿ. ನನ್ನ ಕೇಲೆ ಏನೂ ಮಾಡೋಕ್ಕಾಗಿಲ್ಲ. ನೀನೇನಪ್ಪ ಮಾಡ್ತೀಯಾ? ಸರಿ, ಟ್ರೈ ಮಾಡು. ರೀ, ಬಸ್ಸಿಗೆ ಟೈಮ್ ಆಯ್ತು. ನೀವು ಇಲ್ಲಿ ಇತ್ಕೊಂಡು ಏನು ಮಾಡ್ತಿದ್ರಾ? 5 ನಿಮಿಷ ಇರೋ ಬಂದೆ. ನೋಡಿ, ಆನ್ ಆಯ್ತು. ಸರಿ ಬಾರೆ, ಟೈಮ್ ಆಯ್ತು, ಹೋಗೋಣ. ಏಯ್ ನಿಂತ್ಕೊಳ್ಳಪ್ಪ, ನಿಂತ್ಕೋ. ಏನು ನಿನ್ನ ಹೆಸರು? ಶಿವಕುಮಾರ್ ಅಣ್ಣ. ಏನು ಕೆಲಸ ಮಾಡ್ತೀಯಾ? ಆವಾಗಲೇ ಮಾಡಿದ್ನಲ್ಲ, ಅದೇ ಕೆಲಸ ಅಣ್ಣ. ಎಲ್ಲಿ ಕೆಲಸ ಮಾಡ್ತಿದೀಯಾ? ಇಲ್ಲೇ ಕೆಲಸ ಮಾಡ್ತೀನಣ್ಣ. ಇದೇ ನಮ್ಮ ಹುಟ್ಟೂರು. ಇಲ್ಲಿ 100-200 ಅಷ್ಟೇ ಸಂಪಾದನೆ ಆಗುತ್ತೆ. ಅದಕ್ಕೆ ಬೇರೆ ಊರಲ್ಲಿ ಯಾರ ಹತ್ರನಾದರೂ ಅಸಿಸ್ಟೆಂಟಾಗಿ ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರೀ, ಬನ್ರಿ ಹೋಗೋಣ. ಈಗಾಗಲೇ ಒಂದು ಬಸ್ ಹೊರಟೋಯ್ತು. ಒಂದು ನಿಮಿಷ ಇರಮ್ಮ. ಶಿವಕುಮಾರ, ಸಂಸಾರ ಕಟ್ಕೊಂಡಿದ್ಯಾ, ಕೆಲಸ ಬೇರೆ ಹುಡುಕ್ತಾ ಇದ್ದೀನಿ ಅಂತೀಯ. ನನ್ನ ಜೊತೆಲೇ ಬಂದ್ಬಿಡು, ನೀನು ಒಳ್ಳೆ ಕಾಂಟ್ರಾಕ್ಟರ್ ಮಾಡ್ತೀನಿ. ನಾನಾ ಕಾಂಟ್ರಾಕ್ಟರ? ಏನು ಹೇಳ್ತಿದ್ದೀರಣ್ಣ? ನೋಡಮ್ಮ, ನಿನ್ನ ಗಂಡನ ಒಪ್ಪಿಸಿ ಸಿಟಿಗೆ ಕರ್ಕೊಂಬರೋ ಜವಾಬ್ದಾರಿ ನಿಂದು. ತಗೋ ನನ್ನ ವಿಸಿಟಿಂಗ್ ಕಾರ್ಡು. ಈ ಹಳ್ಳಿನಲ್ಲಿದ್ದು ಏನು ಸಾಧಿಸೋಕ್ಕಾಗಲ್ಲ. ಸಿಟಿಗೆ ಬನ್ನಿ. ಇಷ್ಟೆಲ್ಲ ಆಗಿ 1 ತಿಂಗಳಿಗೆ ಶಿವಕುಮಾರಣ್ಣ ಪ್ರೇಮ ಬೆಂಗಳೂರಿಗೆ ಬಂದರು. ನಮ್ಮ ಯಜಮಾನ್ರಿಗೆ ಕಾಂಟ್ರಾಕ್ಟ್ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಅವರು ಸ್ವಲ್ಪ ಶಿವಕುಮಾರಣ್ಣಂಗೆ ವಹಿಸ್ಕೊಟ್ರು. ಅವ್ರಿಗೂ ಕೈ ತುಂಬ ಸಂಬಳ ಕೆಲಸ ಇತ್ತು. ನಮ್ಮ ಯಜಮಾನ್ರನ್ನಂತೂ ಶಿವಕುಮಾರಣ್ಣ ದೇವ್ರಂತಾನೆ ನಂಬಿದ್ರು. 3 ವರ್ಷ 3 ದಿನದ ಥರ ಕಳೆದೋಯ್ತು. ಈ ನಡುವೆ ಶಿವಕುಮಾರಣ್ಣ ಪ್ರೇಮಂಗೂ ಒಂದು ಗಂಡ್ಮಗುನೂ ಆಯಿತು. ಚೆನ್ನಾಗೇ ಇದ್ವಿ. ಆದರೆ ಯಾಕೋ ಬರ್ತಾ ಬರ್ತಾ ಶಿವಕುಮಾರಣ್ಣ ತುಂಬ ಮಂಕಾಗೋದ್ರು. ಕುಮಾರಣ್ಣ, 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 ಆಗ್ಲಿಂದ ಕೂಗ್ತಾ ಇದ್ದೀನಿ, ಕೇಳಿಸ್ಲಿಲ್ವಾ? ಏನಾಯ್ತಣ್ಣ? ಏನಾಯ್ತು?
ಏನಿಲ್ಲ, ಈ ನಡುವೆ ಕೆಲಸ ಜಾಸ್ತಿ ಅಲ್ಲ, ಅದಕ್ಕೆ ಇರಬೇಕು. ಏನಿಲ್ಲ, ಸರಿ ಹೋಗುತ್ತೆ. ಅದಕ್ಕಲ್ಲ, ನನಗೆ ಗೊತ್ತು ಏನೋ ಆಗಿದೆ. ಪ್ರೇಮ ಜಗಳ ಆಡದ್ಲ? ಅದು ಪ್ರೇಮ ಇತ್ತೀಚೆಗೆ ತುಂಬ ಬದಲಾಗಿದ್ದಾಳೆ. ಅಲ್ಲ, ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಬಿಡಿ. ಅದಲ್ಲ, ಮತ್ತೆ ಪ್ರೇಮ ಯಾರ್ದೋ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ. ಏನೋ ಕದ್ದು ಮುಚ್ಚಿ ವ್ಯವಹಾರ ನಡೆಸ್ತಿದ್ದಾಳೆ. ಏನು ಹೇಳ್ತಿದ್ಯಣ್ಣ? ಪ್ರೇಮ ಆ ಥರದ ಹುಡುಗಿ ಅಲ್ಲ. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಹೋದ್ವಾರ ಹಾಲಲ್ಲಿ ವಿಷ ಹಾಕಿ ನನ್ನ ಸಾಯಿಸೋಕೆ ನೋಡಿದ್ಲು. ಅವತ್ತಿನಿಂದ ಹಾಲು ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ. ಯಾರಿಗೂ ಫೋನ್ ಮಾಡಿ ನನ್ನನ್ನು ಸಾಯಿಸ್ಬಿಡ್ಲ ಅಂತಿದ್ಲು. ಅದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಏ ಇಲ್ಲ, ಪ್ರೇಮ ಆ ಥರದ ಹುಡುಗಿ ಅಲ್ಲ, ನಾನು ನಂಬಲ್ಲ. ಅಯ್ಯೋ, ನಾನೇನಕ್ಕೆ ಸುಳ್ಳು ಹೇಳಮ್ಮ? ಅವಳ ಮೊಬೈಲ್ನ ನೀನೇ ನೋಡು, ಎಲ್ಲ ಗೊತ್ತಾಗುತ್ತೆ. ಒಂದು ವೇಳೆ ಇದೆಲ್ಲ ನಿಜ ಆಗಿದ್ರೆ ನಾನೇ ಅವಳಿಗೆ ಬುದ್ಧಿ ಹೇಳ್ತೀನಿ. ಬೇಡ ಬೇಡ ಬೇಡ, ನೇರವಾಗಿ ಹೇಳಿದ್ರೆ ಅವಳ ಮನಸ್ಸಿಗೆ ನೋವಾಗ್ಬೋದು. ನನಗೆ ಅವಳ ಮನಸ್ಸಿಗೆ ನೋವು ಮಾಡೋಕ್ಕೆ ಇಷ್ಟ ಇಲ್ಲ. ಪ್ರೇಮ, ಪ್ರೇಮ, ಏನಕ್ಕ? ಏನು ಮಾಡ್ತಿದ್ಯೆ? ಒಲೆ ಮೇಲೆ ಹಾಲಿಟ್ಟಿದ್ದೆ ಅಕ್ಕ. ಬಾ ಕುತ್ಕೋ. ಹಾಂ, ನಿನ್ನ ಫೋನಲ್ಲಿ ಅರ್ಜೆಂಟಾಗಿ ಒಂದು ಫೋನ್ ಮಾಡಬೇಕಿತ್ತು. ನನ್ನ ಕರೆನ್ಸಿ ಆಗೋಗಿದೆ ಕಣೆ. ಇಲ್ಲೇ ಇದೆಯಲ್ಲ ಅಕ್ಕ, ತಗೊಂಡು ಮಾಡು. ಅಕ್ಕ, ಕಾಲ್ ಮಾಡಿದ್ಯಾ? ಹಾಂ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಓ ಹೌದಾ, ಸರಿ, ನೀನು ಹಾಲು ಕುಡಿ. ಹಾಲಾ? ಯಾಕಕ್ಕ, ಏನಾಯ್ತು? ಏನಿಲ್ಲ, ಕೊಡು. ಏನ್ ಶಿವಕುಮಾರ, ಕೆಲಸ ಇಲ್ವಾ ಇವತ್ತು? ಏನು ಪುಟ್ಟ, ಏನು ಸಮಾಚಾರ? ಏನ್ ಬೇಕು ನಿನಗೆ? ಚಾಕ್ಲೇಟ್ ಬೇಕಿತ್ತಾ? ಬರ್ತೀಯ ನನ್ನ ಜೊತೆ? ನೋಡಿಲಿ, ನಿನಗೋಸ್ಕರ ಏನ್ ತಂದಿದ್ದೀನಿ ಅಂತ. ಮಕ್ಳಂದ್ರೆ ಅಷ್ಟೊಂದು ಇಷ್ಟನಾ ನಿಮ್ಗೆ? ಅದರಲ್ಲೂ ಈ ಬಂಗಾರಿ ಅಂದ್ರೆ ನನಗೆ ಪ್ರಾಣ. ಇನ್ನ ಕಣ. ಎಲ್ಲಿ ನಂಗೆ ಇನ್ನೊಂದು ತುಪ್ಪ ಕೊಡು ಈ ಕಡೆಗೆ. ಇಲ್ಲಿ ಬಂಗಾರು, ಇಲ್ಲ ಮುತ್ತು ಕೊಡು. ಶಿವು, ಏನು ಕೆಲಸ ಇಲ್ಲ ಅಂತಿದ್ಯಲ್ಲ, ಮೇಲ್ಗಡೆ ಗೀಸರ್ ವೈರು ಕಟ್ಟಾಗಿದೆ, ಒಂಚೂರು ಫಿಕ್ಸ್ ಮಾಡ್ಬಿಡೋಗ. ಏನು ನೋಡ್ತಾ ಇದೀಯಾ? ಹೋಗಿ ಮಾಡೋ. ವೈರ್ ಕಿತ್ತೋಗಿತ್ತು, ರಿಪೇರಿ ಆಯಿತು. ಅಣ್ಣ, ಒಂದು ನಿಮಿಷ. ಕೆಲ್ಸಕ್ಕೆ ಹೋಗ್ಲಿಲ್ವಾ? ಪ್ರೇಮ ಹೇಳ್ತಾ ಇದ್ಲು 3 ದಿನ ಆಯ್ತಂತೆ ಕೆಲ್ಸಕ್ಕೆ ಹೋಗಿ. ಏನಾಯ್ತಣ್ಣ? ಹೀಗಾದ್ರೆ ಹೇಗೆ? ನೀವು ಹೊರಗೆ ಹೋಗಿ ಸಂಪಾದನೆ ಮಾಡಿದ್ರೆ ತಾನೇ ಸಂಸಾರ ನಡೆಯೋದು. ನಾನೇನು ಬೇಕು ಅಂತ ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ಯಮ್ಮ? ನನಗೇನು ಜವಾಬ್ದಾರಿನೇ ಇಲ್ವಾ? ಈ ನಡುವೆ ಯಾಕೋ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಏನು ಮಾಡಿದ್ರು ತಲೆ ತಿರ್ಗ್ದಂಗೆ ಆಗುತ್ತೆ, ನಡ್ಕ ಬರುತ್ತೆ. ನಂಗನ್ಸುತ್ತೆ ಯಾರೋ ನನಗೆ ಮಾಟ ಮಾಡಿಸಿದ್ದಾರೆ ಅಂತ. ಈಗಿನ ಕಾಲದಲ್ಲ, ಎಲ್ಲೋ ನಿಮ್ಮ ಭ್ರಮೆ ಇರಬೇಕು. ನೋಡು,
ಬೆಳಗ್ಗೆ ಮನೆ ಬಾಗಿಲಲ್ಲಿ ಸಿಕ್ಕಿರೋದು. ಇವಾಗೇನು ಹೇಳ್ತೀಯಾ? ನೀವು ಪ್ರೇಮನ ತುಂಬ ಹಚ್ಕೊಂಡಿದ್ದೀರಾ, ಅದಕ್ಕೆ ಸಣ್ಣ ಸಣ್ಣ ವಿಷಯನೂ ದೊಡ್ಡದಾಗ ಅನ್ಸುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಅವಳಿಗೆ ಮೆಸೇಜ್ ಬರ್ತಾ ಇರೋ ನಂಬರ್ನ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಅದು ಯಾರೇ ಆಗಲಿ ನಾನು ಅವನಿಗೆ ಬೈದು ಚೆನ್ನಾಗಿ ಬುದ್ಧಿ ಹೇಳ್ತೀನಿ. ಆ ನಂಬರ್ ಯಾರ್ದು ಅಂತ ನಾನು ಕಂಡಿಡ್ದಾಗಿದೆ. ಯಾರಣ್ಣ? ನಿನ್ನ ಗಂಡಂದು. ನನ್ನ ಗಂಡಂದ? ಏನಣ್ಣ ಹೇಳ್ತಿದ್ಯಾ? ಹೌದಮ್ಮ, ಪ್ರಕಾಶ್ ಅಣ್ಣಂದೆ. ಒಂದು ವಾರದ ಹಿಂದೆ ಇನ್ನೊಂದು ಸಿಮ್ ತೊಗೊಂಡಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಹೋಗಿ ಅಣ್ಣ, ಇಷ್ಟು ವರ್ಷ ನಾನು ಅವ್ರ ಜೊತೆ ಸಂಸಾರ ಮಾಡಿರೋಳು. ಅವ್ರೇನು ಅಂತ ನನಗೆ ಗೊತ್ತಿಲ್ವಾ? ಸರಿ ನಾನಿನ್ನು ಬರ್ತೀನಿ. ರೀ, ಅಲ್ಲಿ ನೋಡ್ರಿ. ಏನೇ? ಕಂಪನಿ ಆಫರ್ ನೋಡ್ರಿ. ಅನ್ಲಿಮಿಟೆಡ್ ಕಾಲ್ಸು, ಇಂಟರ್ನೆಟ್ ಇದೆಯಂತೆ. ಹೇಗಿದ್ರು ನಿಮ್ಮದು ಡ್ಯುಯಲ್ ಸಿಮ್ ಮೊಬೈಲ್ ಅಲ್ವಾ, ನೀವು ಹಾಕಿಸ್ಕೊಳ್ರಿ. ನಾನು ಯಾವತ್ತೋ ತಗೊಂಡಾಯ್ತು. ತಗೊಂಡ್ರಾ? ಮತ್ತೆ ನಂಗೆ ಹೇಳೇ ಇಲ್ಲ. ಅಯ್ಯೋ ನೋಡು, ಮರ್ತೇ ಬಿಟ್ಟೆ. 15 ದಿವಸ ಆಯ್ತು ನಾನು ತಗೊಂಡು. ನನ್ನ ಹತ್ರ ಇವಾಗ 2 ನಂಬರ್ ಇದೆ. ನಂಬರ್ ಹೇಳಿ, ಸೇವ್ ಮಾಡ್ಕೋತೀನಿ. ಅಣ್ಣ, ಎಲ್ಲರಿಗೂ ತಗೊಳ್ಳಿ. ಪ್ರೇಮ, ನೀನು ತಗೋ. ಅಯ್ಯೋ ಅಕ್ಕ, ನನಗಂತೂ ಹೊಟ್ಟೆ ಭಾರ ಆಗೋಗಿದೆ. ನೀನು ಸಾಕು, ನಿಮ್ಮ ಮನೆ ಪಿತೃಪಕ್ಷದ ಊಟನೂ ಸಾಕು. ಅಲ್ಲ ಅಕ್ಕ, ಅದೆಷ್ಟು ವೆರೈಟಿ ಅಂತ ಮಾಡಿದೀಯಾ. ಅಬ್ಬಾ, ತಿನ್ನೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಅದಕ್ಕೆ ಹೇಳಿದ್ದು 2 ತಿನ್ನು, ಎಲ್ಲ ಸರಿ ಹೋಗುತ್ತೆ ಅಂತ. ಮಿಲನ, ಜಾಹ್ನವಿ ಅಲ್ಲೇ? ಗೊತ್ತಿಲ್ಲ ಆಂಟಿ. ನೋಡಿ, ನಿಮ್ಮ ಮಗಳು ಬಂದ್ಲು. ನೋಡಿದ್ರಾ, ನೀವು ದುಡ್ಡು ಕೊಟ್ರಿ, ಅವಳು ಹೋಗಿ ಐಸ್ ಕ್ರೀಮ್ ತಗೊಂಬಂದು ತಿಂತಿದ್ದಾಳೆ. ಅಕ್ಕ ಜಾಹ್ನವಿ, ಅವನಿಗೂ ಐಸ್ ಕ್ರೀಮ್ ತಿನ್ಸಮ್ಮ. ಕೊಡಲ್ಲಪ್ಪ. ತಿನ್ಸಮ್ಮ ಸ್ವಲ್ಪ. ನಾನು ಕೊಡಲ್ಲ ಅಪ್ಪ, ನಾನು ತಂದಿರೋದು. ಯಾಕೊಬಿಟ್ಟು ಅಳ್ತಾ ಇದೀಯಾ? ಬೈಲ್ ನಿನಗೆ ಏನ್ ಬೇಕು? ಬೈಲ್ ಅಳಬಾರ್ದು. ಏನು ಏನು? ಐಸ್ ಕ್ರೀಮ್ ಬೇಕಾ? ಜಾಹ್ನವಿ, ಇವಳಿಗೂ ಕೊಡು ಐಸ್ ಕ್ರೀಮು. ಕೊಡಲ್ಲ. ಕೊಡಮ್ಮ ಮಗುಗೆ. ನಾನು ಕೊಡಲ್ಲ. ಕುಡಿಲಿ ಐಸ್ ಕ್ರೀಮ್ ಕೊಡು. ಓಹೋ, ನಮ್ಮ ಪಾಪಕ್ಕೆ ಬೇಕು. ತಗೋಕಂದ, ನಿನಗೆ ಐಸ್ ಕ್ರೀಮ್ ಆಯ್ತಾ? ಬಾಪ್ಪ, ನೀ ಕೂತ್ಕೊಂಡು ನೀನು ಕೊಡಿಸ್ತೀನಿ. ತಿನ್ನು ಪುಟ. ಮೊದಲು ನನ್ನ ಬಂಗಾರಿಗೆ, ಆಮೇಲೆ ಮಿಕ್ದವ್ರಿಗೆ ಅಲ್ವಾ? ಚಾಣ ಮರಿ. ನಿಮ್ಮ ಯಜಮಾನ್ರಿಗೆ ನನ್ನ ಚಿಕ್ಕ ಮಗ ಅಂದ್ರೆ ಪ್ರಾಣ. ಅವನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಶಿವ, ಇವನ್ನ ನಂಗೆ ದತ್ತು ಕೊಟ್ಬಿಡು, ನಾನೇ ಸಾಕೋತೀನಿ. ಅದು ಹೆಂಗೆ ಕೊಟ್ಬಿಡ್ತಾರ ಅವ್ರ ಮಗುನ? ನೀವು ಒಳ್ಳೆ. ಯಾಕೆ ಕೊಡಲ್ಲ? ನನ್ನ ರಾಜ್ಕುಮಾರ ಇವನು ಅಲ್ವೇನಾ? ತಿನ್ನಪ್ಪ. ಪ್ರೇಮ, ಪ್ರೇಮ, ಅಣ್ಣ ಪ್ರೇಮ ಇಲ್ವಾ? ಪ್ರೇಮ ಇಲ್ಲಮ್ಮ, ಅಂಗಡಿಗೆ ಹೋಗಿದ್ದಾಳೆ. ಯಾಕೆ, ಏನಾಯ್ತು? ಏನಿಲ್ಲ, ಅರ್ಜೆಂಟಾಗಿ ಟೀ ಕುಡಿಬೇಕಿತ್ತಣ್ಣ. ಅಷ್ಟೇನಾ? ತಂದು ಕೊಟ್ಟೆ, ನಿಮಿಷ. ಮಲ್ಕೊಂಡ್ಬಿಟ್ಟಿದ್ದನು ಅಕ್ಕಮ್ಮ. ಮಮ್ಮಿ ಇಲ್ಲ ಅಂತ ಮಲ್ಕೊಂಡ್ಬಿಟ್ಟಿದ್ಯಾ?
ತಗೊಳಮ್ಮ, ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಆಮೇಲೆ ತಂದ್ಕೊಡು. ಸರಿ ಅಣ್ಣ. ಶಿವಕುಮಾರಣ್ಣ, ನೀವೇನು ಅನ್ಕೊಳ್ಳಲ್ಲ ಅಂದರೆ ನಿಮ್ಗೊಂದು ಮಾತು ಕೇಳಲ್ಲ? ಕೇಳಮ್ಮ. ನೆನ್ನೆ ಈ ಮಗು ನಂದು ಅಂತ ನಮ್ಮ ಯಜಮಾನ್ರು ಹೇಳಿದಾಗ ನೀವು ಯಾಕೆ ಅಷ್ಟು ಬೇಜಾರು ಮಾಡ್ಕೊಂಡ್ರಿ? ಅವ್ರಿಗೆ ಮಕ್ಕಳಂದ್ರೆ ಪ್ರಾಣ, ಅದಕ್ಕೆ ಹಾಗಂದಿರ್ತಾರೆ. ನೀವು ಯಾಕೆ ಬೇಜಾರು ಮಾಡ್ಕೋತೀರಾ? ಅದ್ರಲ್ಲಿ ತಪ್ಪು ತಿಳ್ಕೊಳ್ಳೋ ಅಂಥದ್ದು ಏನಿದೆ? ನಿಮ್ಮ ಯಜಮಾನ್ರು ಹೇಳಿದ್ದು ಒಂದು ಅರ್ಥದಲ್ಲಿ ಸರಿಯಾಗೇ ಇದೆ. ಏನಣ್ಣ ಹಾಗಂದ್ರೆ? ನನ್ನ 2ನೇ ಮಗುಗೆ ನಾನು ತಂದೆ ಅಲ್ಲ, ಅವರೇ ತಂದೆ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ ಅಣ್ಣ? ಮೈ ಮೇಲೆ ಪ್ರಜ್ಞೆ ಇರಲಿ. ನಾನು ಹಾಗೆ ಹೇಳ್ತಿಲ್ಲಮ್ಮ, ನನ್ನ ಹೆಂಡ್ತಿನೇ ಹೇಳಿದ್ದು. ಅದಕ್ಕೆ ಇರಬೇಕು ಮಗುಗೆ ಪ್ರ ಅನ್ನೋ ಅಕ್ಷರದಿಂದ ಪ್ರಹ್ಲಾದ ಅಂತ ಹೆಸರಿಟ್ಟಿದ್ದು. ನಾನು ಹೇಳಿದೆ ಅಂತ ಕೇಳಬೇಡಿ, ಆಮೇಲೆ ನಿಮ್ಮ ಗಂಡಿಗೆ ಹೋಗ್ಬಿಟ್ಟು ಚಾಡಿ ಹೇಳ್ಬಿಡ್ತಾಳೆ. ಆಮೇಲೆ ನನ್ನ ಗತಿ ಅಷ್ಟೇ, ನಿಮ್ಮ ಯಜಮಾನ್ರ ಕಡೆಯವರು ಅಟ್ಯಾಕ್ ಮಾಡಿಬಿಡ್ತಾರೆ. ನನಗೂ ಅವಳಿಗೂ ಇದೇ ವಿಷಯಕ್ಕೆ ಜಗಳ ಆಗಿ ಮೊನ್ನೆ ನಿಮ್ಮ ಯಜಮಾನ್ರ ಕಡೆಯವರು ಹೇಗೆ ಹೊಡೆದಿದ್ದಾರೆ ನೋಡು. ಅಯ್ಯೋ ದೇವ್ರೆ, ಎಂತ ಕಟಕ್ರಿ ಅವರು! ಮನುಷ್ಯತ್ವನೇ ಇಲ್ವಾ? ರೀ 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 ಏನೇ ಬರ್ಬೇಕಾದ್ರೆ ಕಿರ್ಚ್ಕೊಂಡ್ ಬರ್ತಾ ಇದೀಯಾ? ಏನಾಯ್ತಂತದ್ದು? ರೀ, ಅಕೌಂಟಲ್ಲಿ ಬರೀ 20,000 ಇರೋದು. ಮೊನ್ನೆ ಇನ್ನೂ 80,000 ಇತ್ತು ರೀ, ನಾನೇ ಚೆಕ್ ಮಾಡಿದ್ದೆ. ನಿನ್ ಬಟ್ಟೆ ಪರ್ಚೇಸ್ ಮಾಡಕ್ಕೆ ದುಡ್ಡು ಶಾರ್ಟೇಜ್ ಆಗಿಲ್ಲ ತಾನೆ? ಅದಕ್ಕಲ್ಲ ರೀ, ದುಡ್ಡೆಲ್ಲೋಯ್ತು ಅಂತ ಟೆನ್ಷನ್ ಆಗ್ತಾ ಇರೋದು. ಅದೇನು ಕಮ್ಮಿ ಅಮೌಂಟಾ? 60,000. ಟೆನ್ಷನ್ ಮಾಡ್ಕೋಬೇಡ, ನಾನೇ ದುಡ್ಡನ್ನು ಡ್ರಾ ಮಾಡಿದೆ. ಅಲ್ಲ ರೀ, ಮೊದಲೇ ಹೇಳೋದಕ್ಕೆ ಏನಾಯ್ತು? ನನ್ಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಅದು ಸರಿ, ಅಷ್ಟೊಂದು ದುಡ್ಡು ಏನಕ್ಕೆ ಡ್ರಾ ಮಾಡಿದ್ರಿ? ಯಾವುದೋ ಅರ್ಜೆಂಟ್ ಕಮಿಟ್ಮೆಂಟ್ ಇತ್ತು, ಕೊಟ್ಟಿದ್ದೀನಿ ಬಿಡು. ಅದು ವಾಪಸ್ ಬಂದಮೇಲೆ ಮತ್ತೆ ಹಾಕಿದ್ರಾಯ್ತು. ಏನ್ ದಾನ ಶೂನ ಕರ್ಣ ಇವರು? ಕೇಳ್ದವ್ರಿಗೆಲ್ಲ ಕೈ ಎತ್ತು ಕೊಟ್ಬಿಡಿ, ವಾಪಸ್ ಮಾತ್ರ ಒಂದು ಬರಲ್ಲ. ಆರಾಮಾಗಿ ಆಟೋಲೇ ಬರ್ಬೋದಿತ್ತು, ನಡ್ಕೊಂಡು ಹೋಗೋಣ ಅಂತ ಹೇಳಿ ಸುಸ್ತು ಮಾಡಿಬಿಟ್ಟೆ. ನೀನು ಬಿಡಮ್ಮ, ಸಾಹುಕಾರಿ. ನಿಮ್ಮ ಗಂಡ 1,000 ರೂಪಾಯಿ ಸಂಪಾದನೆ ಮಾಡ್ತಾರೆ, ಅದಕ್ಕೆ ಆಟೋ ಕಾರು ಅಂತೆಲ್ಲ ಹೇಳ್ತೀಯ. ಆದರೆ ನನ್ನ ಗಂಡ 1,000 ರೂಪಾಯಿ ಇರಲಿ, 10 ರೂಪಾಯಿನೂ ದುಡಿತಾ ಇಲ್ಲ ಗೊತ್ತಾ? ಈಗಂತೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಕ್ಕ, ಯಾವಾಗ ನೋಡಿದ್ರು ಮನೇಲೇ ಇರ್ತಾರೆ ಗೊತ್ತಾ? ಏನೇನೋ ಮಾತಾಡಬೇಡ, ಅವನು ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ಯೋಚನೆ ಮಾಡಬೇಡ. ಅಕ್ಕ, ಏನು ನೋಡ್ತಾ ಇದೀಯಾ? ಹೊಸ್ದಾಗಿ ತೊಗೊಂಡೇನೆ, ಡಿಸೈನ್ ತುಂಬ ಚೆನ್ನಾಗಿದೆ. ಆವಾಗಲೇ ಕೇಳಬೇಕು ಅಂದ್ಕೊಂಡೆ, ಕೇಳೋಕ್ಕಾಗಲಿಲ್ಲ. ಯಾವಾಗಲೇ ತೊಗೊಂಡೆ? ನಂಗೆ ಹೇಳಲೇ ಇಲ್ಲ. ಓ ಇದಾ ಅಕ್ಕ, ನಾನು ನಿನ್ಗೆ ಹೇಳೋದನ್ನೇ ಮರ್ತ್ಬಿಟ್ಟೆ. ನೀನು ಊರಿಗೆ ಹೋಗಿದ್ದಲ್ಲ, ಆವಾಗಲೇ ತಗೊಂಡೆ. ನಮ್ಮ ಯಜಮಾನ್ರು ಗೋಲ್ಡ್ ಚೀಟಿ ಹಾಕಿದ್ರು, ಅದು ಮುಗೀತು ನೋಡು, ಅದಕ್ಕೆ ಈ ನೆಕ್ಲೆಸ್ನ ತಗೊಂಡೆ. ಚೆನ್ನಾಗಿದೆ ಕಣೆ. ಎಷ್ಟು ಕೊಟ್ಟೆ? ಅಕ್ಕ, 60,000 ಆಯಿತು. ರೀ, ಅಕೌಂಟಲ್ಲಿ ಬರೀ 20,000 ಇರೋದು. ಮೊನ್ನೆ ಇನ್ನೂ 80,000 ಇತ್ತು ರೀ, ನಾನೇ ಚೆಕ್ ಮಾಡಿದ್ದೆ. ಟೆನ್ಷನ್ ಮಾಡ್ಕೋಬೇಡ, ನಾನೇ ದುಡ್ಡನ್ನು ಡ್ರಾ ಮಾಡಿದೆ. ಅಷ್ಟೊಂದು ದುಡ್ಡು ಏನಕ್ಕೆ ಡ್ರಾ ಮಾಡಿದ್ರಿ? ಯಾವುದೋ ಅರ್ಜೆಂಟ್ ಕಮಿಟ್ಮೆಂಟ್ ಇತ್ತು, ಕೊಟ್ಟಿದ್ದೀನಿ ಬಿಡು. ಅಕ್ಕ, ಏನು ಯೋಚನೆ ಮಾಡ್ತಿದ್ಯಾ? ಇದು ಬರೀ 20 ಗ್ರಾಮ್ ಅಷ್ಟೇ, ಅದಕ್ಕೆ ಗೋಲ್ಡ್ ಇರೋದನ್ನೇ ತಗೊಂಡಿದ್ದೀನಿ. ಯಾಕಂದ್ರೆ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತಲ್ವಾ? ನೆಕ್ಲೆಸ್ಸಾ? ಯಾವುದು? ನೀವೇ ಕೊಡ್ಸಿದ್ದಂತಲ್ಲ ಅಣ್ಣ, ತುಂಬ ಚೆನ್ನಾಗಿದೆ. ನಾನು ಅದೇ ಥರ ಮಾಡಿಸ್ಕೋಬೇಕು ಅಂತ ಇದ್ದೀನಿ. ನಾನು ಕೊಡಿಸಿದ್ದ? ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿ ಬರುತ್ತೆ? ಚೀಟಿ ಹಾಕಿದ್ರಂತೆ? ಚೀಟಿನ? ನಾನು ಚೀಟಿ ಗೀಟಿ ಎಲ್ಲ ಹಾಕಲ್ಲ. ಯಾಕೆ ಹಾಗೆ ನೋಡ್ತಿದೀಯಾ? ನಾನು ಯಾಕೆ ಸುಳ್ಳು ಹೇಳಿ? ಹೌದಾ? ಮತ್ತೆ ಪ್ರೇಮ ಚೀಟಿ ಹಾಕಿ ತಗೊಂಡಿದ್ದು ಅಂದು. ಹಾಂ, ಇವರು ನೆನೆ 60,000 ಡ್ರಾ ಮಾಡಿದ್ದಾರೆ. ಯಾಕೆ ಅಂತ ಕೇಳಿದ್ದಕ್ಕೆ ಯಾರೋ ಕೇಳಿದ್ರು, ಎಮರ್ಜೆನ್ಸಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಹೋದ್ವಾರ ಅವಳು ಹುಟ್ಟದ ಹಬ್ಬ ಇತ್ತು, ಅದಕ್ಕೆ ಪ್ರಕಾಶಣ್ಣ ಕೊಡ್ಸಿರ್ಬೇಕು. ಮತ್ತೆ ಅವಳು ಹುಟ್ಟಬ್ಬ ಡಿಸೆಂಬರ್ ಅಂತ ಏನೋ ಹೇಳ್ದಾಗಿತ್ತು. ಇಲ್ಲ, ಮೊನ್ನೆ ಭಾನುವಾರ ದೊಡ್ಡ ಕೇಕ್ ತರಿಸಿ ಹುಟ್ಟದಬ್ಬ ಆಚರಿಸಿದ್ವಿ. ಅವತ್ತು ನೀನು ಊರಿಗೆ ಹೋಗಿದ್ದೆ, ಪ್ರಕಾಶಣ್ಣನೂ ಬಂದಿದ್ರು. ಹೌದಾ? ಆದರೆ ಅವ್ರು ಇದ್ರ ಬಗ್ಗೆ ನಂಗೆ ಒಂದು ಮಾತು ಹೇಳೇ ಇಲ್ಲ.
ಹಂಗಿದ್ರೆ ಅವರೇ ಅವಳು ಕೊಡ್ಸಿರ್ಬೇಕು. ನಂಗೆ ಈಗ ಗೊತ್ತಾಗ್ತಿದೆ. ಪ್ರಕಾಶ್ ಅಣ್ಣ ನನ್ನ ಕೆಲಸ ನೋಡಿ ಇಲ್ಲಿ ಕರ್ಕೊಂಡು ಬರಲಿಲ್ಲ, ಅವ್ರ ಪ್ರೇಮಗೋಸ್ಕರ ಇಲ್ಲಿ ಕರ್ಕೊಂಡು ಬಂದರು. ನಾನು ಇವತ್ತೇ ಅವ್ರಿಗೋಗೆಲ್ಲ ಕೇಳ್ತೀನಿ. ನೋಡಮ್ಮ, ನನ್ನ ಪ್ರೇಮನ ತುಂಬ ಪ್ರೀತಿಸ್ತೀನಿ. ಅವಳು ನನ್ನಿಂದ ದೂರ ಆಗೋದು ನಾನು ಸಹಿಸೋಕ್ಕಾಗಲ್ಲ. ಅಷ್ಟೇ ಅಲ್ಲ, ನಿನ್ನ ಗಂಡನ ನಾನು ಉಳಿಸೋದು ಇಲ್ಲ. ದಯವಿಟ್ಟು ಸುಮ್ಮನಿದ್ಬಿಡು. ನಿಮ್ಮನ್ನ ಮದುವೆ ಆಗಕ್ಕೆ ಪ್ರೇಮ ಪುಣ್ಯ ಮಾಡಿದ್ಲು. ಆ ಯೋಗ್ಯತೆನೇ ಅವಳು ಕಳ್ಕೊಂಡ್ಬಿಟ್ಟಿದ್ದಾಳೆ. ಬಿಡಿ ಅಣ್ಣ, ನಾನು ಕೇಳಲ್ಲ. ಬಾ, ನಾಳೆ ದಿವಸ ಇದನ್ನೆಲ್ಲ ಡೆಲಿವರಿ ಕೊಟ್ಬಿಡ್ಬೇಕು. ಹೊಸ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಹಳೆದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಒಂದು ನೆಮ್ಮದಿ. ಏನೋ ಇದು ಮನೆ ಮುಂದೆ ಇಷ್ಟೊಂದು ಜನ? ಪ್ರೇಮ, ಪ್ರೇಮ, ಏನಾಯ್ತು ಪ್ರೇಮ? ಯಾಕೆ ಕಳ್ತಿದ್ಯಾ? ರೀ, ಮಕ್ಕಳೆಲ್ಲೂ ಕಾಣಿಸ್ತಿಲ್ಲ. ಮಕ್ಕಳು ಕಾಣ್ತಿಲ್ವಾ? ಎಲ್ಲಿ ಹೋದ್ವು? ಪಾರ್ಕಲ್ಲಿ ಆಡ್ಕೊಂಡ್ ಬರ್ತೀವಿ ಅಂತ ಜಾಹ್ನವಿ ಪ್ರಹ್ಲಾದ್ನ ಕರ್ಕೊಂಡು ಹೋದ್ಲು. ಆಮೇಲೆ ಹೋಗಿ ನೋಡಿದ್ರೆ ಇಬ್ರು ಕಾಣಿಸ್ತಿಲ್ಲ ರೀ. ಸರಿಯಾಗಿ ಹುಡುಕ್ತಿರ್ತಾನೆ. ಎಲ್ಲ ಕಡೆನೂ ಹುಡುಕ್ತಾರೆ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋದ್ರು ಅಂತಾನೂ ಗೊತ್ತಾಗ್ತಿಲ್ಲ. ಇದೇ ರೀತಿ ಪಕ್ಕದ ರೋಡಲ್ಲಿ ಮಕ್ಳುಗಳು ಕಿಡ್ನಾಪ್ ಆಗಿದ್ವು ರೀ. ಅಯ್ಯೋ, ಮಕ್ಳುಗಳನ್ನ ಆಚೆ ಬಿಡಕ್ಕೆ ಭಯ ಆಗುತ್ತೆ. ಪಕ್ಕದ ರೋಡಲ್ಲೂ ಒಂದು ಮಗುನ ಕಿಡ್ನಾಪ್ ಮಾಡಿಬಿಟ್ಟಿದ್ರು. ಅಳ್ಬೇಡಮ್ಮ, ಸುಮ್ಮನಿರು, ಸಮಾಧಾನ ಮಾಡ್ಕೊ. ಮಕ್ಕಳು ಎಲ್ಲೇ ಇದ್ರು ನಾವು ಹುಡ್ಕೊಂಡ್ ಬರ್ತೀವಿ. ಬಾ ಶಿವಕುಮಾರ. ಛೇ, ಎಲ್ಲ ಕಡೆ ಹುಡುಕಿದ್ದಾಯ್ತು, ಮಕ್ಕಳು ಎಲ್ಲೂ ಕಾಣಿಸ್ತಾ ಇಲ್ಲ. ಈಗ ಏನ್ ಪ್ರಯೋಜನ? ಜವಾಬ್ದಾರಿ ಇಲ್ವಾ ನಿಂಗೆ? ಮಕ್ಕಳನ್ನ ಯಾಕೆ ಪಾರ್ಕ್ ಕಳಿಸ್ದೆ? ನೀನು ಹೋಗೋದೆ ತಾನೆ? ಮನೆ ಪಕ್ಕದಲ್ಲಿ ಅಲ್ವಾ ಪಾರ್ಕ್ ಇರೋದು. ಮಕ್ಳು ಯಾವಾಗ್ಲೂ ಹೋಗಿ ಆಡ್ಕೊಂಡ್ ಬರ್ತಿದ್ರು. ಹೀಗೆಲ್ಲ ಆಗುತ್ತೆ ಅಂತ ನನಗೇನು ಗೊತ್ತಿತ್ತು? ಒಂದು ಕೆಲಸ ಮಾಡೋಣ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಇಷ್ಟಕ್ಕೆಲ್ಲ ಪೊಲೀಸ್ ಕಂಪ್ಲೇಂಟ್ ಯಾಕೆ? ಜಾಹ್ನವಿನೇ ಎಲ್ಲೋ ಕರ್ಕೊಂಡು ಹೋಗಿರ್ತಾಳೆ, ಕರ್ಕೊಂಡ್ ಬರ್ತಾಳೆ ಬಿಡು. ಪ್ರೇಮ, ಅಳಬೇಡ, ಸಮಾಧಾನ ಮಾಡ್ಕೊ. ಹೇಳ್ತಾ ಇದ್ದೀನಲ್ಲ, ಅಳಬೇಡ, ಮಕ್ಕಳು ಬರ್ತವೆ, ಸಮಾಧಾನ ಮಾಡ್ಕೊ. ನನ್ಗೆ ಯಾಕೋ ಇವ್ರ ಮೇಲೆ ಅನುಮಾನ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ ತಕ್ಷಣ ನೋಡಿದ್ರೆ ಹೇಗೆ ಬೇಡ ಬೇಡ ಅಂದ್ಬಿಟ್ರು. ಪ್ರಕಾಶಣ್ಣ ಯಾಕೆ ಪೊಲೀಸ್ ಕಂಪ್ಲೇಂಟ್ ಬೇಡ ಅಂದರು ಅಂದರೆ, ಅವರೇ ಮಕ್ಕಳಿಗೇನೋ ಮಾಡಿರೋದು. ಸುಮ್ಮನೆ ಮೇಲ್ನೋಟಕ್ಕೆ ನನ್ನ ಮಕ್ಕಳನ್ನ ಮುದ್ದು ಮಾಡ್ತಾ ಇದ್ರು. ಆದರೆ ಅವರಿಬ್ಬರನ್ನೂ ಕಂಡ್ರೆ ಇವ್ರಿಗಾಗಲ್ಲ. ಇದನ್ನ ನನ್ನ ಮಗಳು ಜಾನ್ವಿನೇ ಬಂದು ಹೇಳಿದ್ಲು. ದರಿದ್ರದ್ದೆ, ಈಗಲೇ ಹೇಳ್ಬೇಕಾ ನೀನು? ಮಗು ಕಚ್ಚಿದ ಗಾಯ ನೋಡಿ ನನಗೆ ತಡಿಯೋಕ್ಕಾಗಲಿಲ್ಲ. ಯಾಕೆ ಪ್ರಕಾಶಣ್ಣ ಹೀಗೆ ಮಾಡಿದ್ದು ಅಂತ ಕೇಳಿದೆ. ಹೌದು ಕಣ, ನಾನೇ ಕಚ್ಚಿದ್ದು. ನೋಡು, ಪ್ರೇಮ ಅಂದರೆ ನನಗಿಷ್ಟ. ಪ್ರೇಮನ್ನು ನಾನು ಇಟ್ಕೋತೀನಿ. ಆ ವಿಷಯಕ್ಕೇನಾದರೂ ನೀನು ತಲೆ ಹಾಕಿದ್ರೆ ನಿನ್ನ ಮಕ್ಕಳನ್ನ ಕೊಂದು ಬಿಡ್ತೀನಿ. ಇಷ್ಟೆಲ್ಲ ಆಗಿದೆಯಾ? ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂದಿದ್ದು. ನಡೀರಿ, ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅಲ್ಲ, ಪ್ರಕಾಶಣ್ಣ ನನಗೆ ಅನ್ನಕ್ಕೆ ದಾರಿ ತೋರಿಸಿದವರು, ಅವ್ರನ್ನ ಎದುರು ಹಾಕ್ಕೊಂಡು ಬಾಳೋದಾದ್ರೂ ಹೇಗೆ? ಹಾಗಂತ ಎಷ್ಟು ದಿನ ಅನ್ಯಾಯ ನೋಡ್ಕೊಂಡು ಸುಮ್ಮನಿರ್ತೀರಾ? ನಾನಂತೂ ಸುಮ್ಮನಿರಲ್ಲ. ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ. ಅಲ್ಲ, ನನಗಂತೂ ಸಾಕಾಗೋಗಿತ್ತು, ಅರ್ಥನೇ ಆಗ್ತಾ ಇರಲಿಲ್ಲ. ಎಷ್ಟು ದಿನ ಅಂತ ಈ ಅನ್ಯಾಯ ಸಹಿಸ್ಕೊಂಡಿರ್ಬೇಕು? ನಾನಂತೂ ಸುಮ್ಮನಿರಬಾರ್ದು, ಬುದ್ಧಿ ಕಲಿಸ್ಬೇಕು ಅಂತ ಪ್ರೇಮನ್ನು ಜೊತೆ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸ್ ಅವರು ತನಿಖೆ ಶುರು ಮಾಡಬೇಕು ಅನ್ನೋ ಹೊತ್ತಿಗೆ ಇದ್ದಕ್ಕಿದ್ದಾಗೆ ಶಿವಕುಮಾರ್ ಅಣ್ಣನೇ ಕಾಣೆ ಆಗೋದ್ರು. ಅಲ್ಲಮ್ಮ, ನಿನ್ನೆ ಬಂದು ಮಕ್ಕಳು ಕಾಣ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ರಿ. ಅದ್ರ ವಿಚಾರಣೆಗೆ ಅಂತ ನಾವಿಲ್ಲಿಗೆ ಬಂದರೆ ಈಗ ಗಂಡನೂ ಕಾಣ್ತಾ ಇಲ್ಲ ಅಂತಿದ್ದೀರಾ? ಎಲ್ಲೋದ ನಿನ್ನ ಗಂಡ? ನನಗೆ ಗೊತ್ತಿಲ್ಲ ಸರ್. ಇನ್ಸ್ಪೆಕ್ಟರ್, ಇಷ್ಟೆಲ್ಲ ಆಗೋದಕ್ಕೆ ನನ್ನ ಗಂಡನೇ ಕಾರಣ. ಇವ್ರೊಬ್ರು ನೆಟ್ಟಗಿದ್ದಿದ್ರೆ ಇಷ್ಟೆಲ್ಲ ಏನಕ್ಕೆ ಆಗ್ತಾ ಇತ್ತು ಹೇಳಿ? ಶಿವಣ್ಣ ಮತ್ತೆ ಮಕ್ಕಳು ಕಾಣೆ ಆಗೋದಕ್ಕೆ ಇವರೇ ಕಾರಣ. ಪರಿಮಳ, ಏನ್ ಮಾತಾಡ್ತಾ ಇದೀಯ ನೀನು? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಶಿವಕುಮಾರನ್ನ ಮಕ್ಕಳನ್ನ ಕಿಡ್ನಾಪ್ ಮಾಡೋದ್ರಿಂದ ನನಗೇನ್ ಸಿಗುತ್ತೆ? ಇವ್ರ ಮಾತು ನಂಬೇಡಿ ಇನ್ಸ್ಪೆಕ್ಟರ್. ಇವ್ರು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು. ಇವ್ರಿಗೂ ಪ್ರೇಮಗೂ ಸಂಬಂಧ ಇದೆ. ಅದು ಗೊತ್ತಾದ್ರೆ ತಮ್ಗೆ ಕುತ್ತು ಅಂತ ಮುಚ್ಚಿಡಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು. ಕಳ್ರು ಸರ್ ಇವರಿಬ್ರು.
ತಮ್ಗೇನು ಗೊತ್ತಿಲ್ಲ ಅಂತ ನಾಟಕ ಆಡ್ತಾ ಇದ್ದಾರೆ. ಓ ಹೌದಾ, ಕರ್ಕೊಳ್ರಿ ಇವ್ರನ್ನ. ಏನು ಗೊತ್ತಿಲ್ಲ ಸರ್. ಒಂದು ಬಾಯ್ ಬಿಡಿಸಿದ್ರೆ ಗೊತ್ತಾಗತ್ತೆ. ನನ್ನ ಮಾತು ಕೇಳಿ. ನಡೀರಿ. ಅಕ್ಕ ಪೊಲೀಸ್ ಅವರು ಇವ್ರನ್ನ ಹೇಳ್ಕೊಂಡೋಗಿ ಬಾಯಿ ಬಿಡ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ರು. ಆದ್ರೆ ಪೊಲೀಸ್ ಅವ್ರಿಗೆ ಇವ್ರ ವಿರುದ್ಧ ಯಾವ ಸಾಕ್ಷಿನೂ ಸಿಗದೆ ಇದ್ದಿದ್ರಿಂದ ಅವರನ್ನ ಬಿಟ್ಟು ಕಳಿಸ್ಬಿಟ್ರು. ಆದ್ರೆ ಶಿವಕುಮಾರ್ ಅಣ್ಣ ಹೇಳಿದ ಸತ್ಯ ನಂಗೆ ಗೊತ್ತಿತ್ತು. ಅದಕ್ಕೆ ಸಿಟ್ಟು ಮಾಡ್ಕೊಂಡು ನಾನು ನನ್ನ ತವ್ರ ಮನೆಗೆ ಹೋದೆ. ಈ ಕಡೆ ಪೊಲೀಸ್ ಅವರು ಶಿವಕುಮಾರ್ ಅಣ್ಣನ ಹುಡುಕ್ತಿದ್ರು. ಏನೋ ನಮ್ಮ ಯಜಮಾನ್ರ ಬಗ್ಗೆ ಗೊತ್ತಾಗಿದ್ಯಾ ಸರ್? ಎಲ್ಲಿದ್ದಾರೆ ಅವರು? ಅವ್ರ ಮೊಬೈಲು ಮಲೆ ಮಹದೇಶ್ವರ ಬೆಟ್ಟದ ಸುತ್ತಮುತ್ತ ಲೊಕೇಟ್ ಆಗಿದೆ. ಆಗಾಗ ಸ್ವಿಚ್ ಆಫ್ ಆಗ್ತಿರುತ್ತೆ. ಅವರಲ್ಲೇ ಎಲ್ಲೋ ಇರಬೇಕು. ಅಲ್ಲಿ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದಾರಾ? ಏನು ಮಲೆ ಮಹದೇಶ್ವರನ? ಸರ್ ಅದು ನಮ್ಮೂರೇ. ಅವ್ರ ತಂದೆ ಮನೆ ಅಲ್ಲೇ ಇರೋದು. ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಸರ್. ಹೌದು ಸರ್, ನಾನೇ ಅವ್ರ ತಂದೆ. ಯಾಕೆ ಸರ್, ಏನು ಸಮಾಚಾರ? ಅದನ್ನ ಆಮೇಲೆ ಹೇಳ್ತೀನಿ. ಅವನು ಈ ಕಡೆ ಏನಾದರೂ ಬಂದಿದ್ನಾ? ಅವನ ಮೊಬೈಲು ಇಲ್ಲೇ ಎಲ್ಲೋ ಇದ್ದಾನೆ ಅಂತ ತೋರಿಸ್ತಾ ಇದೆ. ಹ್ಞೂ ಸರ್, ಶಿವಕುಮಾರ್ ಹೋದ್ವಾರ ಬಂದಿದ್ದ. ಆಮೇಲೆ ಎಲ್ಲಿ ಹೋದ್ನೋ ಗೊತ್ತಿಲ್ಲ. ಅವನು ಇದೇನು ಹೊಸದಲ್ಲ ಬಿಡಿ ಸರ್, ಯಾವಾಗಲೂ ಇದೇ ಕತೆ ಒಂದು. ನಾನು ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಸರ್. ಅವ್ನು ಮೊನ್ನೆ ಹೊರಟಾಗ ಬೆಂಗಳೂರಿಗೆ ವಾಪಸ್ ಹೋಗಿರ್ಬೇಕು ಅಂದ್ಕೊಂಡೆ. ಅವನು ಬೆಂಗಳೂರಲ್ಲಿಲ್ಲ. ಇದ್ದಿದ್ರೆ ಎತ್ತಾಕೊಂಬಂದು ಬಾಯಿ ಬಿಡಿಸ್ತಾ ಇದ್ವಿ. ಹೌದಾ? ಹಾಗಾದ್ರೆ ಇನ್ನೆಲ್ಲಿ ಹೋಗಿರ್ಬೋದು? ಹಾಂ, ಈಗ ನೆನಪಾಯ್ತು ಸರ್. ಇಲ್ಲೇ 3 ಕಿಲೋಮೀಟರ್ ದೂರದಲ್ಲಿ ನಮ್ದೊಂದು ಹಳ್ಳಿ ಮನೆ ಇದೆ. ಅವನು ಅವಾಗ ಅಲ್ಲಿಗೆ ಹೋಗ್ತಾ ಇರ್ತಾನೆ. ತೋರ್ಸಕ್ಕಾಗತ್ತಾ? ಹ್ಞೂ ಸರ್, ನಡೀರಿ ಸರ್, ಹೋಗೋಣ. ಹುಷಾರ್ ಕಣ. ಇದೆ ಸರ್ ಮನೆ. ಅರೆ, ಬೀಗ ಹಾಕಿದಿಲ್ರಿ? ಸರ್ ಒಳಗಡೆ ಯಾರೋ ಇದ್ದಂಗಿದ್ದಾರೆ ಸರ್. ಹೌದಾ? ಹೌದು ಸರ್. ಒಂದು ನಿಮಿಷ ಇರಿ ಸರ್. ಅರೆ, ಕೀ ನಿಮ್ಮ ಹತ್ರನೇ ಇದೆಯಲ್ರಿ? ಮತ್ತು ಅವನೆಲ್ಲಿರ್ತಾನೆ? ಸರ್, ಅವ್ನು ನಂಬ್ಕೊಂಡ್ರೆ ಅಷ್ಟೇನೆ. ಅವ್ನು ಯಾವಾಗ ಎಲ್ಲಿರ್ತಾನೆ ಅಂತ ಹೇಳಕ್ಕೆ ಆಗಲ್ಲ. ಅದಕ್ಕೆ ಇಬ್ಬರು ಒಂದೊಂದು ಕೀ ಇಟ್ಕೊಂಡಿರ್ತೀವಿ. ಬನ್ನಿ ಸರ್. ಬನ್ನಿ ಸರ್. ಶಿವು, ಲೇ ಶಿವು. ಏನೋ ಇದೆಲ್ಲ ಮನೇಲಿ ಇದೆಯೇನಪ್ಪ? ಯಾರೋ ಕಟ್ಟಾಕಿದ್ದಾರೆ. ಕಣ್ಮುಚ್ಚಿ ಸರ್, ಬಿಚ್ಚಿ ಸರ್, ಬಿಡ್ತಾರೆ ಸರ್, ಬಿಚ್ಚಿ ಸರ್, ಬಿಚ್ಚಿ ಸರ್. ಶಿವಕುಮಾರ್, ಏನಾಗಿದೆ ನಿನಗೆ? ನಿನ್ನ ಯಾರು ಕಟ್ಟಾಕಿಲ್ಲ. ನಿನ್ನ ಕೈ ಕಾಲು ನೋಡ್ಕೋ. ಹಗ್ಗನೂ ಇಲ್ಲ, ಏನೂ ಇಲ್ಲ. ಯಾರು ನಿನ್ನ ಕಟ್ಟಾಕಿಲ್ಲ. ಯಾರು ನೀನು ಈ ರೀತಿ ಮಾಡಿದ್ದು? ಪ್ರಕಾಶ. ಪ್ರಕಾಶ? ಯಾವಾಗ? ಮೊನ್ನೆ ಪ್ರಕಾಶ ನಮ್ಮ ಕಸ್ಟಡಿಲೇ ಇದ್ದ. ಇಲ್ಲಿ ಯಾಕೆ ಬರಕ್ಕೆ ಸಾಧ್ಯ ಸರ್? ಪ್ರಕಾಶನೇ ನನ್ನ ಮಕ್ಕಳನ್ನ ಸಾಯಿಸಿದ್ದು, ನನ್ನ ನೀನು ಕಟ್ಟಾಕಿದ್ದು. ಏಯ್, ನಾಟಕ ಮಾಡಬೇಡ. ನಿನ್ನ ಮಕ್ಕಳಲ್ಲಿದ್ದಾರೆ, ಹೇಳು. ತೋರಿಸ್ತೇನೆ. ಕಟ್ಟು ಇಲ್ಲ, ಏನೂ ಇಲ್ಲ. ಹೇಳ ಮೇಲೆ, ಹೇಳ ಮೇಲೆ. ನನ್ನ ಮಕ್ಕಳು. ಏಯ್ ಪಿಸಿ, ಬನ್ರಿ, ಎತ್ಕೊಳ್ರಿ. ಪ್ರಕಾಶ, ಎತ್ಕೊಳ್ರಿ. ಬನ್ನಿ ಬನ್ನಿ ಬನ್ನಿ. ನನ್ನ ಮಕ್ಕಳು ಇಲ್ಲಿ 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 ನನ್ನ ಮಕ್ಕಳು.
ನನ್ನ ಮೊಮ್ಮಕ್ಕಳು ಸಾಯಿಸ್ಬಿಟ್ಟಿದ್ಯಲ್ಲೋ ಸರ್, ಇವನೇ ಮಾಡಿರ್ಬೇಕು ಸರ್ ಇದನ್ನ. ಮಕ್ಕಳು ಈ ವಯಸ್ಸಿನಲ್ಲಿ ಏನೋ ನನಗೆ ಹಣೆ ಬರಹ, ಯಾವ ದೇವರು ನಿನಗೆ ಕ್ಷಮಿಸೋದಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಇಷ್ಟಕ್ಕೂ ನಿಮ್ಗೆ ಹೇಗೆ ಗೊತ್ತು ಇವನೇ ಮಾಡಿದ್ದು ಅಂತ? ಚಿಕ್ಕ ವಯಸ್ಸಿಂದಾನೆ ಹೊಡೆಯೋದು, ಬಡಿಯೋದು, ಕಚ್ಚೋದು ಎಲ್ಲ ಮಾಡ್ತಿದ್ದ. ಒಂದಿನ ಅಂತೂ ಒಂದು ಸಣ್ಣ ವಿಷಯಕ್ಕೆ ಅವನ ಸ್ನೇಹಿತನಿಗೆ ಸಾಯೋ ಹಂಗೆ ಹೊಡೆದಿದ್ದ. ಕೇಳಿದ್ರೆ ಏನೇನೋ ಉತ್ತರ ಕೊಡ್ತಿದ್ದ. ನಮಗೂ ಸಾಕಾಗಿ ಹೋಗಿತ್ತು. ಕೊನೆಗೆ ಯಾರೋ ಹೇಳಿದ್ರು ನಿಮ್ಮ ಹ್ಯಾನ್ಸಿಗೆ ತೋರಿಸಿ ಅಂತ. ತೋರಿಸಿದ್ಮೇಲೆ ಇವನೊಬ್ಬ ಮಾನಸಿಕ ರೋಗಿ ಅಂತ ಗೊತ್ತಾಯ್ತು. ಮದುವೆ ಆಗಿ ಅವನು ಬೆಂಗಳೂರಿಗೆ ಹೋದಾಗಿಂದ ಅವನ ಔಷಧಿ ಸರಿಯಾಗಿ ತಗೊಳ್ತಾ ಇದ್ದಾನೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಕಾನ್ಸ್ಟೇಬಲ್ ಇವನ್ನ ಕರ್ಕೊಂಡು ಬನ್ರಿ. ಡಾಕ್ಟರ್, ಶಿವಕುಮಾರಣ್ಣ ನನಗೆ ಇಷ್ಟು ದಿನ ಹೇಳಿದ್ದೆಲ್ಲ ಸುಳ್ಳ? ಅವರೇ ಸೃಷ್ಟಿಸಿದ್ದ ಅಥವಾ ಇದೆಲ್ಲ ಅವ್ರ ಭ್ರಮೆನಾ? ಹೌದು ಡಾಕ್ಟರ್, ಶಿವಕುಮಾರ್ಗೆ ಏನು ಪ್ರಾಬ್ಲಮ್ ಆಗಿದೆ? ಇದೊಂಥರ ಮೆಂಟಲ್ ಡಿಸಾರ್ಡರ್. ಇದನ್ನು ನಮ್ಮ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಸೈಕೋಸಿಸ್ ಅಂತಾರೆ. ಈ ಪ್ರಾಬ್ಲಮ್ ಇರೋರಿಗೆ ಇಲ್ಲದೆ ಇರೋದನ್ನು ಕಂಡಂತಾಗೋದು, ಅದನ್ನು ಡೆಲ್ಯೂಷನ್ ಅಂತಾರೆ. ಇಲ್ಲದೆ ಇರೋ ಶಬ್ದಗಳನ್ನು ಯಾರೋ ಮಾತನಾಡಿದ ಹಾಗೆ, ಯಾರೋ ಕೂಗಿದ ಹಾಗೆ ಆಗೋದು, ಇದನ್ನು ಹ್ಯಾಲಿಸಿನೇಷನ್ ಅಂತಾರೆ. ಆಗ ಅವರಿಗೆ ವಾಸ್ತವ ಮತ್ತು ಭ್ರಮೆಗಳ ಮಧ್ಯೆ ಒದ್ದಾಟ ಶುರುವಾಗತ್ತೆ. ಅವ್ರಿಗೆ ಅವರ ಕಲ್ಪನೆಗಳೇ ವಾಸ್ತವವಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಅವರು ಅವ್ರ ಮುಂದೆ ನಡೆಯೋದನ್ನೆಲ್ಲ ನಿಜ ಅಂದ್ಕೋತಾರೆ. ಅದಕ್ಕೆ ಬೇಕಾದನ್ನೆಲ್ಲ ಸೃಷ್ಟಿ ಮಾಡಿ ಅದೆಲ್ಲ ನಿಜ ಅಂತ ನಂಬಿಸೋದಕ್ಕೂ ಶುರು ಮಾಡ್ತಾರೆ. ಈ ಶಿವಕುಮಾರ್ ಟ್ರೀಟ್ಮೆಂಟ್ ತಗೋತಿದ್ದಾಗ ಸರಿ ಹೋಗಿದ್ದ. ಅವನು ಮಾಡಿದ ತಪ್ಪು ಅಂದರೆ ಮದುವೆ ಆದಮೇಲೆ ಮೆಡಿಸಿನ್ ತಗೊಳ್ಳೋದನ್ನು ನಿಲ್ಲಿಸ್ಬಿಟ್ಟ. ಅಷ್ಟೇ ಆಗಿದ್ದು. ಈಗ ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡಿದ್ದೀವಿ. ಆಲ್ಮೋಸ್ಟ್ ನಾರ್ಮಲ್ ಆಗಿದ್ದಾನೆ. ಅವನಿಗೂ ಗೊತ್ತಾಗಿದೆ ತಾನೇನೆಲ್ಲ ಮಾಡಿದೆ, ಏನೆಲ್ಲ ಕಲ್ಪನೆಗಳನ್ನು ಕ್ರಿಯೇಟ್ ಮಾಡಿದೆ, ಅದರಿಂದ ಏನೆಲ್ಲ ಆಯಿತು ಅಂತ ಅರ್ಥ ಆಗಿದೆ. ಸರ್, ಇವಾಗ ನಾವು ಅವ್ರನ್ನ ಮಾತಾಡಿಸ್ಬೋದು, ಆದರೆ ಪೇಷಂಟ್ಗೆ ತೊಂದರೆ ಆಗದ ಹಾಗೆ. ನೀವು ಬೇಕಿದ್ರೆ ಅವನನ್ನು ನಿಧಾನವಾಗಿ ವಿಚಾರಣೆ ಮಾಡ್ಬೋದು. ಓಕೆ ಸರ್. ಶಿವಕುಮಾರ್, ಇವಾಗ ಹೇಗಿದ್ದೀರಾ? ಏನಾಯಿತು ಅಂತ ಹೇಳ್ತೀರಾ? ಸರ್, ಮೊದಲೆಲ್ಲ ನನಗೆ ಹೀಗೆ ಅನ್ನಿಸ್ತಿರ್ಲಿಲ್ಲ. ಎಲ್ಲ ಚೆನ್ನಾಗೇ ನಡೀತಿತ್ತು. ಯಾವಾಗ ನನ್ನ ಎರಡನೇ ಮಗ ಹುಟ್ಟಿದ್ನೋ, ಪ್ರಕಾಶಣ್ಣ ಅವನನ್ನು ತುಂಬ ಹಚ್ಕೊಂಡ್ಬಿಟ್ರು. ಇದಕ್ಕಿದ್ದಂಗೆ ಅನುಮಾನ ಶುರುವಾಯಿತು. ಯಾರ ಹತ್ರನೂ ಹೇಳ್ಕೊಳ್ಳೋಕಿರಲಿಲ್ಲ. ಯಾರು ಏನು ಮಾಡಿದ್ರು ತಪ್ಪು ಕಾಣಿಸೋಕೆ ಶುರುವಾಯಿತು. ಪ್ರಕಾಶಣ್ಣ ನನ್ನ ಮಗನ ತುಂಬ ಹಚ್ಕೊಂಡಿದ್ರು. ಅವನೇನು ಕೇಳಿದ್ರು ಕೊಡಿಸ್ತಿದ್ರು. ಪ್ರಕಾಶಣ್ಣನ ಒಳ್ಳೆಯ ಗುಣಗಳನ್ನ ನನ್ನ ಹೆಂಡತಿ ಹೊಗಳಿದಾಗ ನನ್ನ ಮೈಯೆಲ್ಲ ಉರಿತಿತ್ತು. ಅದನ್ನು ನೋಡಿ ಆವಾಗಲೇ ಅವರಿಬ್ಬರು ಸಂಬಂಧದ ಮೇಲೆ ಅನುಮಾನ ಶುರುವಾಯಿತು. ನಾನು ಸುಮ್ಮನೆ ಕೂತಾಗಲೆಲ್ಲ ಅವರೇನೋ ಮಾಡ್ದಂಗೆ ನನಗನ್ನಿಸ್ತಿತ್ತು. ಅಲ್ಲೇನು ನಡೀದೇ ಇದ್ದರೂ ನಾನು ನನ್ನದೇ ಆದ ಕಲ್ಪನೆಗಳನ್ನ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಆ ಭಾವನೆಗಳನ್ನ ಹೇಳ್ಕೊಳ್ಳೋಕ್ಕೆ ನನಗೆ ಸಿಕ್ಕಿದ್ದು ಪರಿಮಳ. ಅದಕ್ಕೆ ಅವಳ ಹತ್ರ ಎಲ್ಲನೂ ಹೇಳ್ಕೊತಿದ್ದೆ.
ಒಂದಿನ ಪ್ರಕಾಶ್ ಅಣ್ಣ ನನ್ನ ಮುಂದೆನೇ ಸಿಮ್ ತೊಗೊಂಡಿದ್ದನ್ನು ನೋಡಿದೆ. ನಾನು ಪ್ರಕಾಶ್ ಅಣ್ಣ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರ ಮೊಬೈಲ್ನ ಇಟ್ಕೊಂಡು ನನ್ನ ಹೆಂಡತಿಗೆ ಕಳಿಸ್ಬಾರ್ದು ಮೆಸೇಜ್ ಎಲ್ಲ ಕಳಿಸ್ತಿದ್ದೆ. ಶಿವಕುಮಾರ, ಇದರಲ್ಲಿ ಯಾವುದು ಉಪಯೋಗಕ್ಕೆ ಬರುತ್ತೆ, ಉಪಯೋಗಕ್ಕೆ ಬರಲ್ಲ, ಎಲ್ಲದನ್ನು ನೋಡಿ ಇಟ್ಕೋ. ಒಂದು ನಿಮಿಷ ಮೇಲೆ ಹೋಗಿ ಬರ್ತೀನಿ. ಹೋಗೋಣ. ನನಗೆ ಉದ್ವೇಗ ಜಾಸ್ತಿ ಆದಾಗಲೆಲ್ಲ ನನ್ನ ಮೇಲೆ ನನಗೆ ರೋಷ ಬರ್ತಿತ್ತು. ಹುಚ್ಚಿನ ಥರ ಆಡ್ತಿದ್ದೆ. ನನಗೆ ನಾನೇ ಹೊಡ್ಕೊಂಡು ಕಚ್ಕೊಂಡು ಆದ ಗಾಯಗಳನ್ನೆಲ್ಲ ಪರಿಮಳಂಗೆ ತೋರಿಸಿ ನಿನ್ನ ಗಂಡನೇ ಮಾಡಿದ್ದು ಅಂತ ಹೇಳ್ತಿದ್ದೆ. ಅಯ್ಯೋ ದೇವ್ರೆ, ಏನು ಕಟಕ್ರು ಇವರು, ಮನುಷ್ಯತ್ವನೇ ಇಲ್ವಾ? ನಾನೇ ಗೋಲ್ಡ್ ಚೀಟಿ ಹಾಕಿದ್ದೆ. ಅದು ಮುಗಿದ ಮೇಲೆ ನಾನೇ ಪ್ರೇಮಂಗೆ ಒಂದು ನೆಕ್ಲೆಸ್ ತಕ್ಕೊಟ್ಟಿದ್ದೆ. ಆದರೆ ಪರಿಮಳ ಕೇಳಿದಾಗ ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಹೇಳಿದೆ. ಪರಿಮಳ ಅವಳ ಗಂಡನ ಮೇಲೆ ಸಿಟ್ಟು ಮಾಡ್ಕೊಂಡಾಗ ನನಗೊಂಥರ ಆನಂದ ಸಿಕ್ತು. ಚೀಟಿ ಹಾಕಿದ್ರಂತೆ? ಚೀಟಿನ? ನಾನು ಚೀಟಿ ಗೀಟಿ ಎಲ್ಲ ಹಾಕಲ್ಲ. ನಿಮ್ಮನ್ನ ಮದುವೆ ಆಗಕ್ಕೆ ಪ್ರೇಮ ಪುಣ್ಯ ಮಾಡಿದ್ಲು. ಆ ಯೋಗ್ಯತೆನೇ ಅವಳು ಕಳ್ಕೊಂಡ್ಬಿಟ್ಟಿದ್ದಾಳೆ. ಬಿಡಿ ಅಣ್ಣ, ನಾನು ಕೇಳಲ್ಲ. ಅವತ್ತು ನನ್ನ ಹೆಂಡತಿ ಹುಡ್ದಬ್ಬ ಮಾಡಿದ್ದು, ನಾವೆಲ್ಲ ಸೇರಿ ಕೇಕ್ ಕಟ್ ಮಾಡಿದ್ದು, ಪ್ರಕಾಶಣ್ಣ ಬಂದಿದ್ದು, ಇದೆಲ್ಲ ಸುಳ್ಳು. ಪ್ರೇಮ ಪ್ರಕಾಶಣ್ಣ ಸರ್ಸ ಆಡ್ಬೇಕಾದ್ರೆ ಮಗು ನೋಡ್ತು, ಪ್ರಕಾಶಣ್ಣ ಮಗುನ ಕಚ್ಚಿಬಿಟ್ರು ಅಂತ ಪರಿಮಳಂಗೆ ಹೇಳಿದೆ. ಕಾರಣ ಇಲ್ಲದೆ ನಾನೇ ಮಗುನ ಕಚ್ಚಿ ಗಾಯ ಮಾಡಿದೆ. ಯಾಕೆಂದರೆ ಆ ಮಗು ಪ್ರಕಾಶಣ್ಣಂದೇ ಅನ್ನಿಸ್ತಿತ್ತು. ನನ್ನ ಮಕ್ಕಳನ್ನ ನಾನೇ ಕೊಂದ್ಬಿಟ್ಟೆ. ಈ ಥರ ಎಲ್ಲ ಪ್ರಪಂಚದಲ್ಲಿ ನಡೆಯುತ್ತೆ. ಶಿವಕುಮಾರ್ ಅಣ್ಣ ಅಂತವರು ಇರ್ತಾರೆ ಅಂತ ನನ್ನ ಕನ್ಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ. ಅವ್ರು ಹೇಳ್ತಿದ್ದಿದ್ದ ಕತೆ ತಾನೇ ಸೃಷ್ಟಿ ಮಾಡಿದ್ದು ಅಂತ ನನಗೆ ಗೊತ್ತಾಗಲೇ ಇಲ್ಲ. ಅವ್ರನ್ನ ನಾನು ನಂಬಿಟ್ಟಿದ್ದೆ. ಅವರೊಬ್ಬರು ಮಾನಸಿಕ ರೋಗಿ ಅನ್ನೋ ಸಣ್ಣ ಸುಳಿವು ನಂಗೆ ಸಿಕ್ಕಿರಲಿಲ್ಲ. ಅವ್ರಿಗಿದ್ದಿದ್ದ ಕಾಯಿಲೆ ಅವ್ರ ಮಕ್ಕಳನ್ನೇ ಬಲಿ ತಗೊಂಡ್ಬಿಡ್ತು. ಪಾರ್ಕಲ್ಲಿ ಆಟಾಡಕ್ಕೆ ಹೋಗಿದ್ದ ಮಕ್ಕಳನ್ನ ಕರ್ಕೊಂಡು ಹೋಗಿ ಸಾಯಿಸ್ಬಿಟ್ರು. ಪಾಪ ಪ್ರೇಮ ಈಗ ತವ್ರ ಮನೆ ಸೇರ್ಕೊಂಡಿದ್ದಾಳೆ. ಶಿವಕುಮಾರ್ ಅಣ್ಣ ಟ್ರೀಟ್ಮೆಂಟ್ ನಡೀತಾ ಇದೆ. ಮಾಡದೇ ಇರೋ ತಪ್ಪಿಗೆ ನಾನು ನನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಆದರೆ ಇವ್ರು ನನ್ನ ಕ್ಷಮಿಸಿದ್ರು.